ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಮಧುಸೂದನ್, ಶಿವಮೊಗ್ಗದಿಂದ. ನನ್ನ ಪ್ರಶ್ನೆ ಏನಂದ್ರೆ, ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಯಾಕಿಲ್ಲ? ದ್ವಾದಶ ಜ್ಯೋತಿರ್ಲಿಂಗದ ಸ್ತೋತ್ರ ಬರುತ್ತಲ್ಲ, ಅದರಲ್ಲಿ ಇದರ ಉಲ್ಲೇಖನೇ ಇಲ್ಲ. ಆದ್ರೂ ನಾವು ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತೀವಿ. ಇದು ಯಾಕೆ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇಲ್ಲ? ಮಧುಸೂದನ್, ನಮಸ್ಕಾರ. ಭಾಳ ಸರಳವಾದ ಪ್ರಶ್ನೆ ಕೇಳಿದ್ದೀರಿ. ಹಾಲು ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಹಸುವಿನ ಹಾಲು, ಎಮ್ಮೆ ಹಾಲು, ಹುಲಿ ಹಾಲು, ತಾಯಿ ಹಾಲು, ಹೀಗೆ ಹಾಲು ಅಂತ ಒಂದಿದ್ದರೂ ಬೇರೆ ಬೇರೆ ತರಹದ ಹಾಲು ಇರುತ್ತೆ. ಹಸುವಿನ ಹಾಲು ಎಮ್ಮೆ ಹಾಲು ಆಗಲ್ಲ. ಎಮ್ಮೆ ಹಾಲು ತಾಯಿ ಹಾಲಾಗಲ್ಲ. ಎಮ್ಮೆಗಳು 100 ಇರ್ಬೋದು, ಹಸುಗಳು 1000 ಇರ್ಬೋದು. ಹಸುಗಳು 1,000 ಹಸುಗಳ ಹಾಲೆಲ್ಲ ಹಸುವಿನ ಹಾಲು, ಎಮ್ಮೆಗಳ ಹಾಲೆಲ್ಲ ಎಮ್ಮೆ ಹಾಲು. ಯಾಕೆ ಹಸುವಿನ ಹಾಲು ಎಮ್ಮೆ ಹಾಲು ಆಗಲಿಲ್ಲ ಅಂತ ಪ್ರಶ್ನೆ ಕೇಳುವಂತಿಲ್ಲ. ಜ್ಯೋತಿರ್ಲಿಂಗಗಳು ಅನ್ನತಕ್ಕಂಥದ್ದು 12 ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಕಥೆ ಇದೆ. ಉಳಿದ ಲಿಂಗಗಳು, ಆ ಲಿಂಗಗಳು ಜ್ಯೋತಿರ್ಲಿಂಗಗಳಲ್ಲ. ಯಾಕಲ್ಲ? ಜ್ಯೋತಿರ್ಲಿಂಗ ಹೇಗೆ ಆವಿರ್ಭವಿಸಿತು ಅಂತ ಏನೋ ಒಂದು ಹೇಳಿಕೆ ಇದೆಯಲ್ಲ, ಹೇಗ ಹುಟ್ಟಪ್ಪ ಅದು? ವಿಷ್ಣು ಹಾಗೂ ಬ್ರಹ್ಮರು ಘರ್ಷಣೆಗೆ ತೊಡಗಿದ್ದರು. ಅವರಿಬ್ಬರ ಮಧ್ಯದಲ್ಲಿ ಜ್ಯೋತಿಯೊಂದು ಹುಟ್ಟಿತು, ಬೆಳಕಿನ ಸ್ತಂಭವೊಂದು ಬಂದಿತು. ಇವರಿಬ್ಬರು ಕಿತ್ತಾಡ್ತಾ ಇದ್ರು, ನಾನು ದೊಡ್ಡವನ ಅಂತ. ಆಗ ಜ್ಯೋತಿ ಸ್ತಂಭ ಹೇಳ್ತು, ಆ ರೀತಿ ಕಿತ್ತಾಡೋದು ಬೇಕಾಗಿಲ್ಲ. ನನ್ನ ತುದಿಯನ್ನು, ನನ್ನ ಮೂಲವನ್ನು ಯಾರು ಹೋಗಿ ನೋಡಿ ಬರುತ್ತಾರೋ ಅವ್ರಿಗಿದ್ರು ಅಂತ ಅನ್ನೋಣ. ಶಿವಪುರಾಣದಲ್ಲಿ ಆ ಕಥೆ ಹೋಗುತ್ತೆ. ಆ ಕಥೆ ಬಿಡಿ. ಕೊನೆಯಲ್ಲಿ ಏನಾಗುತ್ತೆ? ಈ ಜ್ಯೋತಿ ಸ್ತಂಭ ಉಂಟಲ್ಲ, ಭೂಮ್ಯಾಕಾಶಗಳಿಗೆ ವಿಸ್ತರಿಸಿದ ಸ್ತಂಭ ಚಿಕ್ಕದಾಗಿ ಚಿಕ್ಕದಾಗಿ ಭಾರತದ 12 ಜಾಗಗಳಲ್ಲಿ ಉದ್ಭವಿಸಿದೆ. ಉದ್ಭವಲಿಂಗಗಳಾದುವು. ಹೀಗಾಗಿ ಜ್ಯೋತಿರ್ಲಿಂಗಗಳಿಗೆ ಏನು ನೀವು ಸ್ತೋತ್ರ ಇದೆ ಅಂತ ಹೇಳಿದಿರಿ, ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನ ಇತ್ಯಾದಿ, ಆ 12 ಲಿಂಗಗಳು ಉದ್ಭವಿಸಿದ್ದಕ್ಕೆ ಒಂದು ಕಾರಣ ಇದೆ, ಒಂದು ವಿವರಣೆ ಇದೆ, ಒಂದು ಕಥೆ ಇದೆ. ಅದನ್ನು ಸಾವಿರಾರು ವರ್ಷಗಳಿಂದ ಒಪ್ಪಿಕೊಂಡು ಬಂದುಬಿಟ್ಟಿದ್ದೇವೆ. ಆ 12 ಲಿಂಗಗಳು ಹೇಗೆ ಅಸ್ತಿತ್ವಕ್ಕೆ ಬಂತೋ ಹಾಗೆ ಗೋಕರ್ಣದ ಲಿಂಗ ಬರಲಿಲ್ಲ. ಗೋಕರ್ಣದ ಲಿಂಗ ಹೇಗೆ ಬಂತು ನಿಮಗೆ ಗೊತ್ತಿದೆ, ಅಲ್ಲಿ ಹೋಗಿದ್ದೀರಿ, ಇವರು ಕಥೆ ಹೇಳ್ತಾರೆ. ಈಶ್ವರನ ಆತ್ಮಲಿಂಗವನ್ನು ಗ್ರಹಿಸಿದ ರಾವಣ ಅದನ್ನು ತಗೊಂಡು ಹೋಗ್ತಾ ಇದ್ದಾಗ ಕೈಲಾಸದಲ್ಲಿ ಹಾಹಾಕಾರವಾಗಿ ಈಶ್ವರ ನಿರ್ವಿಣ್ಣನಾಗಿ, ಏಕೆಂದರೆ ಆತನ ಆತ್ಮೆ ಹೋಗ್ಬಿಟ್ಟಿದೆಯಲ್ಲ, ಹೀಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೈಲಾಸ ಕಪ್ಪಾಗಿಬಿಡುತ್ತೆ ಅಂಥೇಳಿ ಎಲ್ಲರೂ ಕೇಳಿ ಗಣಪತಿಯನ್ನು ಪೂಸ್ಲಾವಣೆ ಮಾಡಿ, ಗಣಪತಿ ಒಬ್ಬ ಬಾಲಕನ ರೂಪದಲ್ಲಿ ರಾವಣನನ್ನು ಅನುಸರಿಸಿ, ರಾವಣ ಸಂಧ್ಯಾವಂದನೆ ಮಾಡೋ ಸಂದರ್ಭದಲ್ಲಿ ಕೈನಲ್ಲಿ ಇಟ್ಕೊಂಡಿದ್ದಂಥ ಲಿಂಗವನ್ನು ಎಲ್ಲಪ್ಪ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಯಾಕೆ ಯೋಚನೆ ಮಾಡ್ತಾ ಇದ್ದ? ಈಶ್ವರ ಲಿಂಗವನ್ನು ಕೊಟ್ಟಾಗಲೇ ಹೇಳಿದ್ದೆ, ನೆಲದ ಮೇಲೆ ಇಡಬಾರದು. ಹಾಗೆ ನೆಲದ ಮೇಲೆ ಇಟ್ಟರೆ ನೀನು ತಗೊಂಡು ಹೋಗೋಕ್ಕಾಗಲ್ಲ, ಅದು ಇಳಿದು ಬಿಡುತ್ತೆ ಪಾತಾಳಕ್ಕೆ. ಈ ರಾವಣ ಸಂಧ್ಯಾವಂದನೆಯನ್ನು ಮಾಡಬೇಕು ಅಂಥೇಳಿ ಆ ಲಿಂಗವನ್ನು ಆ ಜೊತೆಯಲ್ಲಿ ಬರ್ತಾ ಇದ್ದಂಥ ಹುಡುಗನ ಕೈಗೆ ಕೊಟ್ಟ. ಹಿಡ್ಕೊಂಡ್ರೆ ನಾನು ಬೇಗ ಸಂಧ್ಯಾವಂದನೆ ಮುಗಿಸಿ ಬರ್ತೀನಿ ಅಂತ. ಆ ಗಣಪತಿ ಹೇಳ್ದ, ನಾನು 3 ಸಲ ಕರೀತೀನಪ್ಪ, 3 ಸಲ ಕರೆಯೋದ್ರ ಒಳಗೆ ಬರದೇ ಇದ್ದರೆ ನೆಲದ ಮೇಲೆ ಇಟ್ಬಿಡ್ತೀನಿ.
ಅದನ್ನು ರಾವಣ ಒಪ್ಕೊಂಡ. ಯಾಕೆ ಒಪ್ಕೊಂಡ ಗೊತ್ತಿಲ್ಲ. ಏನು ಸಂಧ್ಯಾ ವಂದನೆ ಎಷ್ಟು ಬೇಗ ಮುಗಿಸೋಕ್ಕಾಗತ್ತೆಯೇ? ಅಥವಾ ಇನ್ನು ಯಾವಾಗ 3 ಸಲ ಕರೀತಾನೆ ಅಂತ ಗೊತ್ತೇ? ಕಥೆ ಹಾಗಿದೆ. ಅಥವಾ ನನಗನ್ಸುತ್ತೆ ರಾವಣನಿಗೆ 20 ಕೈ ಇತ್ತು. ಯಾವುದೋ ಒಂದು ಕೈನಲ್ಲಿ ಆ ಶಿವಲಿಂಗನ ಇಟ್ಕೊಂಡು ಉಳಿದು ಯಾವುದೋ ಒಂದು 2 ಕೈನಲ್ಲಿ ಸಂಧ್ಯಾ ವಂದನೆ ಮಾಡಬಹುದಾಗಿತ್ತು. ಇಲ್ಲ, ಕಥೆ ಹಾಗಿಲ್ವಲ್ಲ. ಗಣಪತಿ ಕೈ ಕೊಟ್ಟ, ಅವನು ಸಂಧ್ಯಾ ವಂದನೆಗೆ ಹೋದ, ಈ ಕಡೆ ಗಣಪತಿ 3 ಸಲ ಕೂಗ್ದ, ನೆಲದ ಮೇಲೆ ಇಟ್ಟು. ಆಮೇಲೆ ಅದು ಪಾತಾಳಕ್ಕೆ ಬೆಳೀತಾ ಹೋಯಿತು. ಆ ಲಿಂಗನ ಕೀಳೋದಕ್ಕೆ ರಾವಣ ಪ್ರಯತ್ನ ಪಟ್ಟ, ಆಗಲಿಲ್ಲ. ಅದನ್ನು ಹಿಡಿದು ಎಳೆದು ಸುತ್ತಿ ಒದ್ದಾಡಿದ್ದಕ್ಕೆ ಆ ಲಿಂಗ ಹಸುವಿನ ಕಿವಿಯಂತೆ ವಕ್ರ ವಕ್ರ ಆಗೋಯ್ತು. ಆದ್ದರಿಂದ ಗೋಕರ್ಣ ಅಂತ ಹೆಸರು ಬಂತು ಅಂತ ಸ್ಥಳ ಪುರಾಣ. ಇದೆಲ್ಲ ಕಥೆ ಒಂದು ಪಕ್ಕಕ್ಕಿಡಿ. ಇಲ್ಲಿ ನೀವು ಗಮನಿಸಬೇಕಾದ್ದು, ಗಣಪತಿ ಲಿಂಗವನ್ನು ಸ್ಥಾಪಿಸಿದ, ಅದು ಉದ್ಭವ ಅಲ್ಲ. ಯಾವಾಗ ಗೋಕರ್ಣದಲ್ಲಿ ಮೇಲಿನಿಂದ ಸ್ಥಾಪಿಸಲ್ಪಟ್ಟಿತೋ ಆಗ ಅದು ಉದ್ಭವಲಿಂಗ ಆಗಲಿಲ್ಲ. ಆದ್ದರಿಂದ ಅದು ಜ್ಯೋತಿರ್ಲಿಂಗದ ಅಡಿಯಲ್ಲಿ ಬರೋದಿಲ್ಲ. ನಾವು ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತಾ ಇದ್ದೀವಲ್ಲ, ಅದು ನಿಮ್ಮಿಷ್ಟ. ನಮಸ್ಕಾರ. ಗುರುಗಳೇ ನಮಸ್ತೆ. ನನ್ನ ಹೆಸರು ಸುರೇಶ್ ಅಂತ, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಬ್ರಹ್ಮಜ್ಞಾನ ಎಂದರೇನು? ಬ್ರಹ್ಮಜ್ಞಾನವನ್ನು ಎಲ್ಲರೂ ಪಡಿಬೋದು. ಹಾಗಾದ್ರೆ ಯಾಕೆ ಎಲ್ಲರೂ ಅದನ್ನು ಪಡೆಯಕ್ಕೆ ಆಗ್ತಾ ಇಲ್ಲ? ಬ್ರಹ್ಮಜ್ಞಾನದ ವೈಶಿಷ್ಟ್ಯತೆಗಳೇನು? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ.